ಬಹಳ ಗೊಂದಲಗಳ ನಂತರದಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಪಕ್ಕ ಅನ್ನೋದು ತಿಳಿದು ಬರ್ತಾ ಇದೆ. ಹೌದು, ವಿಜಯ್ ಟಿವಿಕೆಗೆ ಇದೀಗ ಒಟ್ಟು ಶಾಸಕರ ಬೆಂಬಲ 121ಕ್ಕೆ ಏರಿಕೆಯಾಗಿದೆ. ಅವರ 107 ಸೇರಿದ ಹಾಗೆ ಉಳಿದಂತೆ ಈಗ ಹತ್ತತ್ರ 14 ಮಂದಿ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಯಾಕಂತಾರೆ 121 ಶಾಸಕರ ಬೆಂಬಲ ಇದೆ ಅಂತ ತಮಿಳುನಾಡು ರಾಜ್ಯಪಾಲರಿಗೆ ವಿಜಯ್ ಪತ್ರ ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು? ಟಿವಿಕೆ 107, ಕಾಂಗ್ರೆಸ್ 105, ಅಲ್ಲಿಗೆ ಎಷ್ಟಾಯ್ತು? 112 ಆಯ್ತು. ವಿಸಿಕೆ 2, 114 ಆಯ್ತು. ಲೆಫ್ಟ್ ಪಾರ್ಟೀಸ್ 4, ಸಿಪಿಐ 2, ಸಿಪಿಐಎಂ 2, ಸೊ 118 ಆಯ್ತು. ಮುಸ್ಲಿಂ ಲೀಗ್ 2, 120 ಆಯ್ತು. ಆಮೇಲೆ ಟಿಟಿವಿ ದಿನಕರನ್ ಅವರ ಪಕ್ಷ 1 ಸ್ಥಾನ ಗೆದ್ದಿದ್ರಲ್ಲ, ಅವರು ಕೂಡ ಇದೀಗ ಸಪೋರ್ಟಿವ್ ಆಗಿ ಮುಂದೆ ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಲ್ಲಿಗೆ 121 ಶಾಸಕರ ಬಲ ತಮಗಿದೆ ಅಂತೇಳಿ ರಾಜ್ಯಪಾಲರಿಗೆ ಟಿವಿಕೆ ಸಂಸ್ಥಾಪಕ ವಿಜಯ್ ಪತ್ರ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಲ್ಲಿಗೆ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಈಗ ಅಧಿಕೃತ ಆಗ್ತಾ ಇದೆ. ಯಾಕಂತಾರೆ 2 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ಕೂಡ ತಮಗಿರುವಂತ ಬೆಂಬಲ ಏನು ಎತ್ತ ಅನ್ನುವಂಥದ್ದನ್ನ 118 ಬಹುಮತ ಇದೆ ಅನ್ನುವಂಥದ್ದನ್ನ ರಾಜ್ಯಪಾಲರಿಗೆ ಕನ್ವಿನ್ಸ್ ಮಾಡುವಲ್ಲಿ ವಿಜಯ್ ಅವರು ಫೇಲ್ಯೂರ್ ಆಗಿದ್ರು ಒಂದು ಹಂತಲ್ಲಿ ಹೇಳಬೇಕು ಅಂತ ಅಂದರೆ. ರಾಜ್ಯಪಾಲರು ಅದನ್ನೇ ಅವರು ಎನ್ಕ್ಯಾಶ್ ಮಾಡಿಕೊಂಡು ಮೊದಲು ನಿಮ್ಗಿರುವಂಥ ಬೆಂಬಲ 118 ಇದೆಯಾ, ಅದನ್ನ ನೀವು ಮೊದಲಿಗೆ ಕನ್ಫರ್ಮ್ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು. ರಾಜ್ಯಪಾಲರ ಈ ನಡೆ ತಮಿಳುನಾಡಿನಾದ್ಯಂತ ಬಹಳ ಆಕ್ರೋಶಕ್ಕೂ ಕಾರಣ ಆಗ್ತಾ ಇತ್ತು. ಬಹಳ ಗೊಂದಲ ಆಗ್ಬೋದು, ವಿಜಯ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಈ ಥರದ್ದೆಲ್ಲ ವಿಚಾರ ಇತ್ತು. ಬಟ್ ಅದರ ನಡುವೆನೆ ತಮಗಿರುವಂಥ 120 ಅಥವಾ 121 ಶಾಸಕರ ಬಲವನ್ನ ಇದೀಗ ರಾಜ್ಯಪಾಲರಿಗೆ ಪತ್ರದ ಮುಖೇನವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಅಂತೂ ವಿಜಯ್ ಕೆಲ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನ ಪಡೆಯುವಂತ ನಿಟ್ಟಿನಲ್ಲಿ, ವಿಶ್ವಾಸ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಓವರ್ ಟು ಯು ಹರೀಶ್, ಹೇಗೆ ಈ ಎಲ್ಲ ಸಾಧ್ಯತೆಗಳಾಗಿದೆ? ವಾಟ್ ನೆಕ್ಸ್ಟ್? ಹೌದು ಮಾಲ್ತೇಶ್, ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲ ಪಡೆಯುವಲ್ಲಿ ವಿಜಯ್ ಅವರು ಯಶಸ್ವಿಯಾಗಿರುವಂತಹದ್ದು. ಬಹು ಮುಖ್ಯವಾಗಿ 3 ಪಕ್ಷಗಳು ಒಪ್ಪಿಗೆಯನ್ನು ಕೊಡಬೇಕಾಗಿತ್ತು. ಬಹುತೇಕ 3 ಪಕ್ಷಗಳು ಈಗ ಒಪ್ಪಿಗೆಯನ್ನು ಕೊಟ್ಟಿರುವಂತಹದ್ದು. ಸಿಪಿಐ ಈಗಾಗಲೇ ರಾಜ್ಯಪಾಲರಿಗೆ ಪತ್ರವನ್ನು ರವಾನಿಸಿದೆ. ನಾವು ಟಿವಿಕೆ ಪಕ್ಷಕ್ಕೆ ನಮ್ಮ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡಲಿಕ್ಕೆ ಟಿವಿಕೆ ಪಕ್ಷಕ್ಕೆ ಅವಕಾಶ ಕೊಡಿ, ಮತ್ತೆ ಯಾವುದೇ ರೀತಿಯಾದಂತಹ ತಡ ಮಾಡದೆ ಮತ್ತೆ ಯಾವುದೇ ರೀತಿಯಂತ ವಿಳಂಬ ಧೋರಣೆ ತೋರದೆ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅನ್ನುವಂತಹ ಪತ್ರವನ್ನ ನೇರವಾಗಿ ಲೋಕಭವನಕ್ಕೆ ರವಾನಿಸಿರುವಂತಹದ್ದು ಸಿಪಿಐ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಪಿಐಎಂ ಕೂಡ ಘೋಷಣೆಯನ್ನ ಮಾಡುವಂತಹದ್ದು. ಜೊತೆಗೆ ವಿಸಿಕೆ ಪಕ್ಷ ಕೂಡ ಬೆಂಬಲವನ್ನ ಘೋಷಣೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಈ 3 ಪಕ್ಷಗಳಲ್ಲಿ ನಿರಂತರವಾದಂತಹ ಸಭೆಗಳು ನಡೆದವು. ಕಾಂಗ್ರೆಸ್ ಏನು ಬೆಂಬಲವನ್ನ ಘೋಷಣೆ ಮಾಡ್ತು, ಅಷ್ಟು ಈಸಿಯಾಗಿ ಈ ಪಕ್ಷಗಳು ಬೆಂಬಲವನ್ನ ಘೋಷಣೆ ಮಾಡಲಿಕ್ಕೆ ತಯಾರಿರಲಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಕೂಡ ಡಿಎಂಕೆ ಜೊತೆ ಸುದೀರ್ಘವಾಗಿ ಮೈತ್ರಿ ಮಾಡ್ಕೊಂಡು ಬಂತು. ಆದ್ರೆ ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಡಿಎಂಕೆ ಮೈತ್ರಿಯನ್ನ ತುಂಬಾ ಸರಳವಾಗಿ ಕಡಿದುಕೊಂಡು ಟಿವಿಕೆಗೆ ಬೆಂಬಲವನ್ನ ಕೊಡ್ತು. ಆದ್ರೆ ಎಡಪಕ್ಷಗಳು ಮತ್ತೆ ವಿಸಿಕೆ ಪಕ್ಷ ಡಿಎಂಕೆ ಜೊತೆ ಸಂಬಂಧವನ್ನ ಕಡಿದುಕೊಳ್ಳಲಿಕ್ಕೆ, ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಮತ್ತೆ ಸಾಕಷ್ಟು ಸಭೆಗಳ ಮೇಲೆ ಸಭೆಯನ್ನ ಮಾಡಿ ತಮ್ಮ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಈಗ ಟಿವಿಕೆಗೆ ಬೆಂಬಲ ಕೊಟ್ರೆ ಪಕ್ಷದ ಹರೀಶ್ ಜಸ್ಟ್ ಹೋಲ್ಡ್, ಮತ್ತೊಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಎಡಪಕ್ಷಗಳ ಬೆಂಬಲ ಬೆನ್ನಲ್ಲೇ ರಾಜ್ಯಪಾಲರ ಭೇಟಿಗೆ ವಿಜಯ್ ಸಂಜೆ 6 ಗಂಟೆಗೆ ತೆರಳುತ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಲೋಕಭವನಕ್ಕೆ ದಳಪತಿ ವಿಜಯ್ ಆಗಮಿಸಲಿದ್ದಾರೆ. ಮ್ಯಾಜಿಕ್ ನಂಬರ್ನೊಂದಿಗೆ ಆಗಮಿಸುತ್ತಾರೆ ವಿಜಯ್. ಸರ್ಕಾರ ರಚನೆಗೆ ತಮ್ಮ ಹಕ್ಕು ಮಂಡಿಸುತ್ತಾರೆ ಟಿವಿಕೆ ಮುಖ್ಯಸ್ಥ. 3ನೇ ಬಾರಿ ರಾಜ್ಯಪಾಲರ ಭೇಟಿಗೆ ವಿಜಯ್ ಬರ್ತಾ ಇದ್ದಾರೆ. ಬಟ್ 2 ಬಾರಿ ಬಂದಂತಹ ಸಂದರ್ಭದಲ್ಲಿ 110, 112 ಈ ರೀತಿಯಾದಂತಹ ಶಾಸಕರ ಬೆಂಬಲ ಪತ್ರದೊಂದಿಗೆ ಬರ್ತಾ ಇದ್ದಂತ ವಿಜಯ್ ಈಗ 120ಕ್ಕಿಂತ ಹೆಚ್ಚಿನ ಶಾಸಕರ ಬೆಂಬಲ ಪತ್ರದೊಂದಿಗೆ ಬಂದು ತಮ್ಮ ಸರ್ಕಾರ ರಚನೆಯ ಹಕ್ಕು ಮಂಡಿಸಲಿದ್ದಾರೆ. ಖುದ್ದು ಅವರೇ ಬರ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಬಹುಶಃ ಹರೀಶ್, ರಾಜ್ಯಪಾಲರ ಕೆಲ ನಡೆ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇತ್ತು ತಮಿಳುನಾಡಿನಾದ್ಯಂತ. ಸುಪ್ರೀಂ ಕೋರ್ಟ್ನ ಕೆಲ ಹಿಂದಿನ ತೀರ್ಪುಗಳನ್ನ ಕೂಡ ಕೆಲ ನಟರುಗಳೆಲ್ಲ ಉಲ್ಲೇಖ ಮಾಡಿ ಟ್ವೀಟ್ ಮಾಡ್ತಾ ಇದ್ರು. ಈಗ ಬಹುಶಃ ವಿಜಯ್ ಅವರು ಬಹುಮತದ ಪತ್ರದೊಂದಿಗೆ ಬರ್ತಾ ಇರುವಂತ ಕಾರಣಕ್ಕಾಗಿ ಅನುಮತಿ ಕೊಡುವಂತದ್ದು ಒಂದೇ ರಾಜ್ಯಪಾಲರ ಮುಂದಿರುವಂತ ಆಯ್ಕೆ ಅಂತ ಕಾಣಿಸುತ್ತೆ, ಅಥವಾ ಇನ್ನೇನಾರು ಹೈಡ್ರಾಮಾಗಳಿಗೆ ಸಾಕ್ಷಿ ಆಗುತ್ತೆ. ಏನ್ ಕತೆ ಹರೀಶ್?
ರಾಜ್ಯಪಾಲರು ಇನ್ನು ಯಾವ ಕಾರಣಗಳನ್ನು ಕೂಡ ಕೊಡ್ಲಿಕ್ಕೆ ಆಗಲ್ಲ, ಇನ್ನು ಯಾವ ಸಬೂಬನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ರಾಜ್ಯಪಾಲರು ಪತ್ರಿಕಾ ಪ್ರಕಟಣೆಯ ಮೂಲಕವೇ ಸ್ಪಷ್ಟವಾಗಿ ಹೇಳಿದ್ರು, ವಿಜಯ್ ಅವರಿಗೆ ಬಹುಮತ ಇರಲಿಲ್ಲ, ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳು ಇರಲಿಲ್ಲ, ಮತ್ತೆ ಶಾಸಕರ ಬಲವೂ ಕೂಡ ಇರಲಿಲ್ಲ. ಹೀಗಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ನಾವು ಅವಕಾಶವನ್ನ ಕೊಟ್ಟಿಲ್ಲ, ಮತ್ತೆ ವಿಜಯ್ ಅವರಿಗೆ ನಿಮಗೆ ಬಹುಮತ ಇಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಪತ್ರಿಕಾ ಪ್ರಕಟಣೆಯ ಮೂಲಕವೇ ರಾಜ್ಯಪಾಲರಿಂದ ಮಾಹಿತಿ ಬಂದಿತ್ತು. ಈಗ ವಿಜಯ್ ಅವರು ಎಲ್ಲಾ ಪಕ್ಷಗಳ ಬೆಂಬಲವನ್ನ ಪಡಿತಾ ಇದ್ದಾರೆ. ಅಂದ್ರೆ ಯಾವ್ಯಾವ ಪಕ್ಷಗಳು ಬೆಂಬಲವನ್ನ ಕೊಡ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ವು ಆ ಪಕ್ಷಗಳ ಎಲ್ಲರನ್ನು ಕೂಡ ಮನವೊಲಿಸಿ ಈಗ ಬೆಂಬಲ ಪತ್ರವನ್ನ ತೆಗೆದುಕೊಂಡಿರುವಂತಹದ್ದು. ಸಂಜೆ 5:30ಕ್ಕೆ ವಿಸಿಕೆ, ಸಿಪಿಐ, ಸಿಪಿಎಂ ಮೂರೂ ಪಕ್ಷದ ನಾಯಕರು ಒಂದೇ ಕಡೆ ಕೂತು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಟಿವಿಕೆಗೆ ನಮ್ಮ ಬೆಂಬಲ ಇದೆ, ವಿಜಯ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಮ್ಮ ಮೂರೂ ಪಕ್ಷಗಳ ಬೆಂಬಲ ಇದೆ ಅನ್ನುವಂತದನ್ನ ಅಧಿಕೃತವಾಗಿ 5:30ಕ್ಕೆ ಘೋಷಣೆಯನ್ನ ಮಾಡ್ತಾರೆ. ಘೋಷಣೆ ಮಾಡಿದ ಅರ್ಧ ಗಂಟೆಯಲ್ಲಿ ವಿಜಯ್ ಅವರು ಲೋಕಭವನಕ್ಕೆ ತೆರಳುತ್ತಾರೆ. ರಾಜ್ಯಪಾಲರಿಗೆ ಅಧಿಕೃತ ಶಾಸಕರ ಪಟ್ಟಿಯನ್ನ ಹಸ್ತಾಂತರ ಮಾಡ್ತಾರೆ. ನಮಗೆ ಶಾಸಕರ ಬೆಂಬಲ ಇದೆ, ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ. 118 ಶಾಸಕರ ಬೆಂಬಲವನ್ನ ಕೇಳಿದ್ರಿ, 118 ಶಾಸಕರ ಬೆಂಬಲ ನಮ್ಮ ಬಳಿ ಇದೆ, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂತಹ ಮನವಿಯನ್ನ ಹಕ್ಕನ್ನ ಮಂಡಿಸ್ತಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ಆಗ ಯಾವುದೇ ಕಾರಣಗಳನ್ನ ಕೊಡದೆ ಓಕೆ ಹರೀಶ್ ಥ್ಯಾಂಕ್ ಯು ಹರೀಶ್.